ಈಗ ಟೈಮ್ ಬಂದು 8:30 ಆಯಿತು. ಹರ್ಷ ಕಾಂಪ್ಲೆಕ್ಸಿಗೆ ಹೋಗ್ತಾ ಇದ್ದೀವಿ ಈಗ ಫೋನ್ ತರಲಿಕ್ಕೆ ಅಂತ. ಈಗ ಹರ್ಷ ಕಾಂಪ್ಲೆಕ್ಸ್ಗೆ ಬಂದ್ವಿ ನಾವು. ಇವತ್ತು ವರ್ಷೋತ್ಸವ ನಡೀತಾ ಇದೆ ಅಂತ, ಹಾಗಾಗಿ ಇಷ್ಟೆಲ್ಲ ಡೆಕೋರೇಷನ್ ಮಾಡಿದ್ದಾರೆ ಗ್ರ್ಯಾಂಡ್ ಆಗಿ. ಇದು ಲಕ್ಕಿ ಡ್ರಾ ಟ್ರೀ ಅಂತ ರೆಡಿ ಮಾಡಿದ್ದಾರೆ ಇಲ್ಲಿ. ನೀನು ಬಾಮ ಅದು ನಂಗೆ ಬೇಕಪ್ಪ ತಗೊಂಡ್ ಬರ್ತೇನೆ ತಡಿ. ನಾವು ಚಿಪ್ಸ್ ಇಟ್ಕೊಂಡ್ ಬರೋಣ ಇಲ್ಲೇ. ಹಂಗ ನಾನು ನಮ್ ಕೊಡಲ್ಲ. ನಾವು ಅಲ್ಲಿ ಕೇಳೋಗ ಅಂಕಲ್ ಚಿಪ್ಸ್ ಕೊಡ್ರಿ. ಏನಪ್ಪ ಏನಪ್ಪ ಅಂಕಲ್ ಒಂದ್ ಚಿಪ್ಸ್ ಕೊಡ್ರಿ. ನಾ ಸೇಮ್ ಕರ್ಕೊಂಡು ಹೋಗಿನಿ. ನೀನು ಬಾರಪ್ಪ, ನೀನು ಬಾ, ಇಲ್ಲಂದ್ರೆ ಇಲ್ಲ. ನೀನು ಬಾ ಬರುವ. ಅವ್ನು ಇನ್ನೊಂದು ಚಿಪ್ಸ್ ಇವಾಗಂತ. iPhone 17 ನೀ ಏನ್ ಮಾಡೋದು? ಚಿಪ್ಸ್ ತಿನ್ನತ್ತೇನೆ ತಗೋ. ನಾನು ಬಂದೆ. ಬಿಡು
ಬಾ ಅಜ್ಜಿ ಬಾ ಇತ್ತು ಬಾ ನಾನು ಅದೀನಿ ಬಾ ಅಮ್ಮ ಅಮ್ಮ ನಾನು ನೋಡಿ ಮದುವೆ ಇವ್ರಿಗೆ ಹೇಳು ಹಾ ಇದು ಬೇಡ ಬಿಡೋದು ಇವಾಗ ಓಪನ್ ಮಾಡ್ತಿದಾರಲ್ಲ ಸದ್ಯಕ್ಕೆ ಅದು ಲಾಸ್ಟ್ ಟೈಮ್ ಅದನ್ನೇ ಫೋನ್ ತಗೊಂಡ್ರು ಇವಾಗ ಹಾ ನಡ್ರಿ ಅದು ಇದು ತಗೊಂಡು ಅಮ್ಮ ಹಲೋ ನಾನು ಬರುವ ನಿಮ್ಮಲ್ಲಿ ಹಲೋ ಹಲೋ ಎಂದು ನಾನೇ ಹೇಳುವೆ ಹಲೋ ನಾ ಕೊಡ್ತೀನಿ ಯಾರು
आज हेलो ನಮ್ಮ ಮುಂದೆ ಅದು ಹಚ್ಚಬೇಡ ವಾಚನ ಏನು ಅನ್ನೋದು ಫೈನಲ್ ಆಗಿ ಮೊಬೈಲ್ನ ತೊಗೊಂಡಿದ್ದಾಯಿತು. ಗಿಫ್ಟ್ ವಾಚರ್ ಅಂತ ಇಲ್ಲಿ ಗಿಫ್ಟ್ ಇದೆ. ಈಗ ಹರ್ಷೋತ್ಸವ ನಡೀತಾ ಇದೆ ಅಲ್ಲ, ಹಾಗಾಗಿ 15,000 ಅಬೋವ್ ತೊಗೊಂಡ್ರೆ ಒಂದು ವೋಚರ್ ಅಂತೆ. ಹಾಗಾಗಿ ಅದ್ರ ಜೊತೆಗೇ ಪ್ಲಸ್ ಆಗಿ ಒಂದು ಇನ್ಸ್ಟಂಟ್ ಗಿಫ್ಟ್ ಅಂತಾನೆ ಅಲ್ಲೇ ಕೊಡ್ತಾರೆ. ಹಾಗೆ ನಮಗೆ ಇಲ್ಲಿ 2 ಲೀಟರ್ ಜ್ಯೂಸು, ಹಾಗೆ ಚಿಪ್ಸು, ಒಂದು ಗ್ಲಾಸ್ ಬಾಟಲ್ ಅಂತಲೂ ಗಿಫ್ಟಾಗಿ ಕೊಟ್ಟರು. ಅದ್ರ ಜೊತೆಗೆ ಇನ್ಸ್ಟಂಟ್ ಅಂದರೆ ಅಲ್ಲೇ ಕೋಪನ್ನ ಆಯ್ಕೆ ಮಾಡ್ಬೇಕಂತೆ. ಅದು ಅಲ್ಲಿ ಕೋಪನ್ ಕೊಡ್ತಾರೆ, ಅದನ್ನು ಕೂಡ ಹಾಕ್ಕೊಂಡು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿದರು. ಈಗ ಕೊಟ್ಟಿದ್ದು ಈ ಥರ ಗಿಫ್ಟನ್ನ ಕೊಟ್ಟರು. ಈಗ ಹಾಗೆ ಇಲ್ಲಿ ನಾವು ಮೈಕ್ ಯೂಸ್ ಮಾಡೋದ್ರಿಂದ ಮೈಕು ನಮ್ಮ ಖುಷಿ ಕಡೆ ಮತ್ತು ನಮ್ಮ ಸೌಮ್ಯನ ಕಡೆ ಇತ್ತು. ಹಾಗಾಗಿ ಅವರು ಏನೇ ಮಾತಾಡ್ತಾರಲ್ಲ ಅದಷ್ಟೇ ಇಲ್ಲಿ ವಾಯ್ಸ್ ರೆಕಾರ್ಡ್ ಆಗಿರೋದು. ಇಲ್ಲಿ ನಾವು ಯಾರು ಬೇರೆದವ್ರು ಮಾತಾಡಿದ್ದು ಅದು ರೆಕಾರ್ಡ್ ಆಗಿಲ್ಲ. ಹಾಗಾಗಿ ಇಲ್ಲಿ ವಾಯ್ಸನ್ನು ಕೂಡ ಕ್ಲಿಯರ್ ಅಂದರೆ ಯಾವುದೇ ಥರ ವಾಯ್ಸು ಬರ್ತಾ ಇಲ್ಲ. ಮೀಡಿಯಮ್ ಆಗಿ ಸ್ಲೋ ಆಗಿ ಬರ್ತಾ ಇದೆ ಇಲ್ಲಿ ವಾಯ್ಸು. ಹಾಗಾಗಿ ಕೇಳ್ತಾ ಇಲ್ಲ ವಾಯ್ಸು. ಇದು ಈಗ ನಮ್ಮಂತವ್ರು ಇರ್ತಿಲ್ಲ ತಗೊಂಡು ಹೋಗ್ಬಂದ್ರೆ ಅದು ಲೆಕ್ಕ ನಂಗೆ ಲ್ಯಾಪ್ಟಾಪ್ ಓಡ್ಸಕ್ಕೆ ಬರ್ತೈತೆ. ಹಾಗೆ ಇಲ್ಲಿ ನಮ್ಮ ಮೆಚ್ಚು ಶ್ರೇಯಾ ಖುಷಿ ಕೂಡ ಇಲ್ಲಿರೋ ಲ್ಯಾಪ್ಟಾಪ್ ಅಥವಾ ಮೊಬೈಲ್ ಆಯಿತು ಅದನ್ನು ಆಪ್ರೇಟ್ ಮಾಡ್ಕೋತಾ ಓಡಾಡ್ತಾ ಇದ್ರು. ಹಾಗೆ ಲ್ಯಾಪ್ಟಾಪ್ನಲ್ಲಿ ಗೇಮ್ ಆಡ್ತಾಯಿದ್ರು. ಹಾಗಾಗಿ ಇವನು ಗೇಮ್ ಆಡ್ತಾ ತೋರಿಸ್ತಾ ಇದ್ದೀನಿ ಅಂತ ಫುಲ್ ಬರೀ ಅದನ್ನೇ ಹೇಳ್ಕೊತಾ ತೋರಿಸ್ತಾ ಇದ್ದಾನೆ. ಈಗ ಲ್ಯಾಪ್ಟಾಪ್ ಓಡಿಸ್ತಾ ಸುಮ್ಮನೆ ಆಯ್ತಲ್ಲ ಪಪ್ಪ. ಇಲ್ಲ ಐತ್ ನೋಡಿ. ಓಡಿಸಕ್ ಬಂದ್ ನಂಗೆ ಲ್ಯಾಪ್ಟಾಪ್ ಫೋಟೋ ತಗೊಂಡ್ ಬಾ ಅಣ್ಣ, ಫೋಟೋ ತಗೊಂಡ್ ಬಾ. ಹಾಯ್. ಹಾಗೆ ನಮ್ಮ ಸೌಮ್ಯ ಬಂದಿದ್ಲಲ್ಲ, ಹಾಗಾಗಿ ಅವಳು ವಿಡಿಯೋನ ಮಾಡ್ಕೊಡ್ತೀನಿ ಆಂಟಿ ಅಂತ ವಿಡಿಯೋ ಮಾಡಿಕೊಟ್ಲು. ಹಾಗಾಗಿ ತುಂಬಾ ಹೆಲ್ಪ್ ಆಯಿತು ನನಗೂ ಕೂಡ.
ಎಲ್ಲ ವಿಡಿಯೋನು ಫುಲ್ ಒಂದಿನ ಇವತ್ತು ಇವಳೇನೆ ಮಾಡಿದ್ದು. ನೋಡ್ಬಲ್ಲೆ ಇಲ್ಲಾಂದ್ರೆ ಸತ್ತಾನ ಏನದ ಫೋನ್ ಕೈಯಾಗ ಈಗ ಕೊಡ್ತಾ ಇದ್ದಾರೆ ನೋಡಿ, ಇದು ಇನ್ಸ್ಟಂಟ್ ಕೂಪನ್ ಅಂತ. ಈಗ ನೆಕ್ಸ್ಟ್ ಕೊಡ್ತಾ ಇರೋದು ಇನ್ನೊಂದು, ಇದು ಬಂದು ಮೇ 20ನ 15ಕ್ಕೆ ಸೆಲೆಕ್ಟ್ ಮಾಡ್ತಾರಂತೆ. ಇದರಲ್ಲಿ 2 AC ಹಾಗೆ 2 TV ಈ ಥರ ಒಂದು 12 ಮೆಂಬರ್ಸ್ನ ಸೆಲೆಕ್ಟ್ ಮಾಡಿ ಕೂಪನ್ ಕೊಡ್ತಾರಂತೆ. ಆವಾಗದು ಆಯ್ಕೆ ಮಾಡೋದು. ಈಗ ಇದು ಇನ್ಸ್ಟಂಟಾಗಿ ಇಲ್ಲಿ ನೀವೇನೇ ಓಪನ್ ಮಾಡಿಬಿಡಿ ಬಾಕ್ಸು. ನೀವು ಯೂಟ್ಯೂಬ್ ಮಾಡ್ತೀರಾ, ವಿಡಿಯೋ ಮಾಡ್ತೀರಾ ಅಂತ ಮೈಕ್ ಹಾಕ್ಕೊಂಡಿದ್ವಲ್ಲ, ಹಾಗಾಗಿ ಎಲ್ಲರೂ ಕೇಳಿದರು. ಹಾಗಾಗಿ ಅಂದಮೇಲೆ ಓಪನ್ ಕೂಡ ನೀವೇನೇ ಮಾಡ್ಕೊಳ್ಳಿ ಮೇಡಮು, ವಿಡಿಯೋ ಮಾಡಿ ಅಂತಲೇ ತುಂಬ ಹೆಲ್ಪ್ ಮಾಡಿದರು ಇವರು. ಹಾಗಾಗಿ ಓಪನ್ ಕೂಡ ನಾನೇ ಮಾಡ್ತಾಯಿದ್ದೀನಿ. ಬಾ ಒಂದ್ಸತ ತೆಗಿ ನೋಡುವ ಮಮ್ಮಿದದ ಮಮ್ಮಿದು ನನಗಿಂತ ಮೊದ್ಲೇ ಹಂಗಾರ ನಿಂದು ನಿಮ್ಗೆ ಗೊತ್ತಿಲ್ವಾ? ಯಾವಾಗ ಕೇಳಿರ್ತೀನಿ ಬಂದಾಗ ತಗೊಂಡಿ ಅಂದ್ರೆ ನನಗ ಕೇಳಿ ನಾಕ ಮೊದ್ಲಕ್ಕ ನಾಕ ಬಿಟ್ಟದ್ಕಿಂತ ಮೊದ್ಲಕ್ಕ ಅದು ಗ್ಲಾಸಿಂದ ಇದೆ ಐತಲ್ಲ ಬಾಟಲ್ ಅದನ್ನ ಕೊಟ್ಟಾರ. ತಗೋ ಇದು ಮೊಟ್ಟೆ ವಾವ್ ಕೇಬಲ್ ನನ್ನ ಫೋನ್ ಸಿಕ್ತ. ಅಮ್ಮ ನೀರು ಏನಾಗಲ್ಲ ಅಂತಿದೆ. ವಾ ಹಲೋ ಹಾಯ್ ಹಾಯ್ ಹಲೋ ಹಾಯ್ ಹಾಯ್ ನಿಮ್ಮ ಕೈ ಬಾಯ್ ಬಾಯ್. ನಾನು ಅಂದಂಗಾಗುತ್ತೆ ನಂದು ಬರ್ತೀನಿ ಎಲ್ಲ ಹೊರಗೆ ಹೋಗಿರಪ್ಪ, ಎಲ್ಲ ರೋಡ್ ಏನು ಬರ್ತೀವಿ ಸೊಡಲ್ಲಿ ಬಂದು ಚಾರ್ಜ್ ಹಾಕ್ಬಿಡ್ತೀರಿ. ಯಾರು ಬಿಡೋದು ಬಲಿ ಬಿಡಿ ಸೇವ್ ಮಾಡ್ಬಿಡ್ಲಿ. ನಾವೀಗ ಇಷ್ಟ ಕುಂಡ ಮಾಡಿದ್ದು ಏನ್ ಮಾಡಿದ್ವಿ ನಾವು?
ಫೈನಲ್ ಆಗಿ ಮೊಬೈಲ್ ಕೂಡ ತೊಗೊಂಡಿದ್ದಾಯಿತು. ಈಗ ಇನ್ಸ್ಟೆಂಟ್ ಗಿಫ್ಟ್ನ ಈ ಥರ ಬಾಕ್ಸಲ್ಲಿ ಎಲ್ಲ ಒಂದೊಂದು ಐಟಮ್ನ ಹೆಸರನ್ನ ಬರೆದು ಹಾಕಿರ್ತಾರೆ. ಅದರಲ್ಲಿ ನಾವು ಯಾವುದು ತೆಗಿತೀವೋ, ಈಗ ನಮ್ಮ ಖುಷಿ ಹಾಕ್ತಾ ಇದ್ದಾಳಲ್ಲ, ಅದು ಮೇ 10ಕ್ಕೆ ಅಥವಾ 15ಕ್ಕೆ ಸೆಲೆಕ್ಟ್ ಆಗೋದು. ಈಗ ನಮ್ಮ ಖುಷಿ ಕೈಲಿ ಹಾಕ್ಸಿದ್ವಿ ನಾವೆಲ್ಲರೂ. ಹಾಗೆ ಇಲ್ಲಿ ನಾನೀಗ ಓಪನ್ ಮಾಡ್ತಾ ಇರೋದು ಬಂದು ಇನ್ಸ್ಟಂಟಾಗಿ ಗಿಫ್ಟ್ ಕೊಡ್ತಾರಲ್ಲ ಅದು. ಅದರಲ್ಲಿ ನೇಮ್ ಎಲ್ಲ ಬರೆದು ಹಾಕಿರ್ತಾರೆ. ಅದರಲ್ಲಿ ಒಂದು ನಾವು ಚೀಟಿ ಎತ್ತಿ ಅವ್ರ ಕೈಯಲ್ಲಿ ಕೊಟ್ಟರೆ ಅದರಲ್ಲಿ ಯಾವುದು ಬಂದಿರುತ್ತೆ ಅಂತ ಕೊಡ್ತಾರೆ ನಮಗೀಗ ಇನ್ಸ್ಟಂಟಾಗಿ ಗಿಫ್ಟ್ನ. ನಮಗಿಲ್ಲಿ ಬಂದಿರೋ ಗಿಫ್ಟ್ ಬಂದು ಕೋಕೋನಟ್ ಸಾಸ್ ಪ್ಯಾನ್ ಅಂತ. ಇದರಲ್ಲಿ ನಾವು ಹಾಲು ಅಥವಾ ಟೀ ಕೂಡ ಮಾಡ್ಕೋಬೋದು. ಇದು 1.5 ಲೀಟರ್ದು. ಆಗ ಎಲ್ಲರೂ ಯಾವ್ದು ಬಂತು, ಯಾವ್ದು ಗಿಫ್ಟ್ ಬಂತು ಅಂತ ಎಲ್ಲರೂ ಮಾತಾಡ್ಕೋತಾ ಇದ್ರು. ಒಬ್ಬೊಬ್ಬರಿಗೆ ಟೀ ಕಪ್ಪು, ಆ ಥರ ಬಾಟಲ್ಲು, ಗ್ಲಾಸ್ ಬಾಟಲ್ಲು, ಹಾಗೆ ಟಿಫನ್ ಬಾಕ್ಸು ಈ ಥರ ಎಲ್ಲ ಬಂದಿತ್ತು. ಹೌದಾ, ನಿಮಗೆ ಚಲೋ ಬಂದಿದೆ ಗಿಫ್ಟ್ ಅಂತಲೂ ಕೂಡ ಒಂದಿಬ್ಬರು ಹೇಳ್ತಾಯಿದ್ರು. ಹಾಗೆ ಈಗ ಫೋನೆಲ್ಲ ತೊಗೊಂಡಿದ್ದಾಯಿತು. ಅದಕ್ಕೆ ಬ್ಯಾಕ್ ಕವರ್ನ ಹಾಗೆ ಸೇಫ್ಟಿ ಗಾರ್ಡ್ ಕವರ್ ಹಾಕಿಸ್ಲಿಕ್ಕೆ ಅಂತ ಹಿಂದೆ ಅವ್ರದ್ದೇ ಶಾಪ್ ಇದೆ ಒಂದು, ಅಲ್ಲಿ ಈಗ ಹೋಗಿ ಗ್ಲಾಸ್ ಕೂಡ ಹಾಕಿಸ್ಕೊತಾ ಇದ್ದೀವಿ. ಅದ ಹಿಡ್ಕೊಂಡಿರ್ತೀನಿ, ಆಮೇಲೆ ಕೊಡ್ತೀನಿ. ಮನ್ಯಾಗ ಹೋಗಿ ನನಗೆ ಬೇಕು. ಈಗ ಗ್ಲಾಸ್ ಎಲ್ಲ ಹಾಕಿಸ್ಕೊಂಡು 2 ಮೊಬೈಲಿಗೂ ಈಗ ಮನೆಗೆ ಕೂಡ ಬಂದ್ವಿ. ತಾನು ಗಿಫ್ಟ್ ಹೆಂಗೆ ಅನಿಸಿದ್ವು ಹಂಗಂದೆ? ಏನಂತಿ? ಅಲ್ಲಿದೆಲ್ಲ ಇಟ್ಟಿರ್ತಾರ, ಅಲ್ಲದಲ್ಲೇ ರೊಕ್ಕ. ಏನದು ಕಪ್ಪು ಇದು ಇಲ್ಲ. ಹಾಗೆ ಊಟ ಕೂಡ ಮುಗಿಸ್ಕೊಂಡಿದ್ದಾಯಿತು. ಇವತ್ತಿನ ಡೇ ನಮ್ದು ಇದಾಗಿತ್ತು. ಈ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ದಲ್ಲಿ. ಥ್ಯಾಂಕ್ ಯು.